ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಾಳ ಕಷ್ಟ ಮುಗಿಯದಂತೆ ಕಾಣ್ತಾ ಇದೆ. ಪ್ರತಿದಿನ ಒಂದಲ್ಲ ಒಂದು ಕಷ್ಟ ಭಾಗ್ಯಗೆ ಹುಡುಕಿಕೊಂಡು ಬರ್ತಾ ಇದೆ. ಮಗಳು ತನ್ವಿಯ ವಿಚಾರ ಸೈಲೆಂಟ್ ಆಗ್ತಿದೆ ಅನ್ನೋತ್ತಿಗೆ ಮತ್ತೊಂದು ತೊಂದರೆ ಎದುರಾಗಿದೆ. ಭಾಗ್ಯಾಳ ಕೈತುತ್ತಿಗೆ ಒಂದು ದೊಡ್ಡ ಆಫರ್ ಬಂದಿದೆ. ಆದ್ರೆ ಅದನ್ನ ಅವರ ಮನೆಗೆ ತಲುಪಿಸೋದಕ್ಕೆ ಭಾಗ್ಯ ಹರಸಾಹಸ ಪಟ್ಟಿದ್ದಾಳೆ. ಸೈಕಲ್ ಏರಿ ಆರ್ಡರ್ ತೆಗೆದುಕೊಂಡು ಹೋಗುವಾಗ ಸೈಕಲ್ ಟೈರ್ ಪಂಚರ್ ಆಗಿದೆ. ಅತ್ತ ಆರ್ಡರ್ ಮಾಡಿದವರಿಂದ ಪದೇ ಪದೇ ಕಾಲ್ ಬರ್ತಾ ಇದೆ. ಸದ್ಯ ಆರ್ಡರ್ ಕೈ ತಪ್ಪುತ್ತಾ ಎನ್ನುವ ಅನುಮಾನ ಮೂಡಿದೆ. ತನ್ವಿ ವಿಚಾರದಿಂದ ಮನೆಯ ವಾತಾವರಣ ಸಂಪೂರ್ಣವಾಗಿ ಹದಗೆಟ್ಟಿದೆ. ಮನೆಯವರ ಪರ್ಮಿಷನ್ ಸಿಗದ ಕಾರಣ ತನ್ವಿ ಸುಳ್ಳು ಹೇಳಿ ಶ್ರೇಷ್ಠ ಸೈನ್ ಪಡೆದು ರೆಸಾರ್ಟ್ಗೆ ಹೋಗಿದ್ಲು. ಅಲ್ಲಿ ಪೊಲೀಸ್ ರೇಡ್ ಆದಾಗ ತನ್ವಿ ಮೈನರ್ ಅಂತ ತಿಳಿದ ಇನ್ಸ್ಪೆಕ್ಟರ್ ಭಾಗ್ಯಳನ್ನ ಕರೆಸಿ ಬುದ್ಧಿ ಹೇಳಿದ್ರು. ಈ ವಿಚಾರ ಮನೆಯಲ್ಲಿ ತಿಳಿದು ದೊಡ್ಡ ರಂಪಾಟ ಆಗಿದೆ. ಸೈನ್ ಹಾಕಿದ್ದು ಶ್ರೇಷ್ಠ ಎಂದು ತಿಳಿದ ಕೂಡಲೇ ತಾಂಡವ್ ಅವಳ ಕೆನ್ನೆಗೆ 2 ಏಟು ಬಾರಿಸ್ತಾನೆ. ಭಾಗ್ಯ ಕೂಡ ನಮ್ಮ ಮಗಳನ್ನ ಹೇಗೆ ಬೆಳೆಸಬೇಕು ಅನ್ನೋದು ನಮಗೆ ತಿಳಿದಿದೆ, ನೀನು ಹೇಳ್ಕೊಡ್ಬೇಕಾಗಿಲ್ಲ ಎನ್ನುತ್ತಾಳೆ. ತಾಂಡವ್ ಕೂಡ ಕೋಪದಿಂದ ನನ್ನ ಮಗಳ ಮನೆಯವರ ವಿಚಾರದಲ್ಲಿ ತಲೆ ಹಾಕ್ಬೇಡ ಅಂತ ಎಚ್ಚರಿಸಿದ್ದಾನೆ. ನಂತರ ಮನೆಯಲ್ಲಿ ಭಾಗ್ಯಗೆ ಹಬ್ಬದ ಅಡುಗೆ ಊಟ ತಲುಪಿಸೋದಕ್ಕೆ ಕರೆ ಬರುತ್ತೆ. ಅವಳು ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ಕಾರಿನಲ್ಲಿ ಲೊಕೇಶನ್ಗೆ ಹೊರಡಲು ಮುಂದಾಗ್ತಾಳೆ. ಆದ್ರೆ ಲೊಕೇಶನ್ ಮಧ್ಯೆ ಟ್ರಾಫಿಕ್ ಜಾಮ್ ಇದೆ ಅಂತ ತೋರಿಸುತ್ತೆ. ಯಾವುದೋ ಮೆರವಣಿಗೆ ಇರಬೇಕು, ಕಾರಲ್ಲಿ ಹೋಗೋದಕ್ಕೆ ಸಾಧ್ಯವಿಲ್ಲ ಅಂತಾಳೆ ಪೂಜಾ. ಆಗ ಭಾಗ್ಯ ಸೈಕಲ್ ಏರ್ತಾಳೆ. ಸೈಕಲ್ ಓಡಿಸ್ಕೊಂಡೇ ಲೊಕೇಶನ್ ಹತ್ತ ಸಾಗುವಾಗ ಟೈರ್ ಪಂಚರ್ ಆಗುತ್ತೆ. ಇದರ ಮಧ್ಯೆ ಎಲ್ಲಿದೆಯಪ್ಪ, ಬೇಗ ಬಾ, ಇಲ್ಲ ಅಂದ್ರೆ ನಿಮ್ಮ ಆರ್ಡರ್ ಬೇಡ, ಕ್ಯಾನ್ಸಲ್ ಮಾಡ್ತೇನೆ ಅಂತ ಆರ್ಡರ್ ಮಾಡಿದವರು ಕಾಲ್ ಮಾಡ್ತಾರೆ. ನಾನು ಬರ್ತಾ ಇದ್ದೇನೆ, ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೇನೆ ಅಂತ ಹೇಳಿ ಪಂಚರ್ ಅಂಗಡಿಯ ಎದುರು ನಿಲ್ತಾಳೆ. ಪಂಚರ್ ಹಾಕೋದಕ್ಕೆ ಲೇಟ್ ಆಗತ್ತೆ ಅಂದಾಗ ತಾನೇ ಪಂಚರ್ ಹಾಕೋದಕ್ಕೆ ಮುಂದಾಗ್ತಾಳೆ. ಪಂಚರ್ ಹಾಕಿ ಪುನಃ ಸೈಕಲ್ ತುಳಿಯೋದಕ್ಕೆ ಪ್ರಾರಂಭಿಸ್ತಾಳೆ. ಸದ್ಯ ಭಾಗ್ಯ ಸರಿಯಾದ ಸಮಯಕ್ಕೆ ಆರ್ಡರ್ ಮುಟ್ಟಿಸ್ತಾಳಾ ಅಥವಾ ಆರ್ಡರ್ ಕ್ಯಾನ್ಸಲ್ ಆಗತ್ತಾ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೇಕಿದೆ.